ನಾನು ದೇವಿಕ್ಕಿಂತ ನಾನು ಕ್ಯಾನ್ಸರ್ ಸರ್ವೈವರು. ನನಗೆ ಕ್ಯಾನ್ಸರ್ ಬಂದು ಒಂದು 15 ಇಯರ್ಸ್ ಆಗಿದೆ. 2010 ಆಪ್ರೇಷನ್ ಆಗಿದ್ದು. ನನಗೆ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾಯಿತು ಬ್ರೆಸ್ಟಲ್ಲಿ. ತಕ್ಷಣವೇ ನಾವು ಡಾಕ್ಟರ್ ಹತ್ರ ಹೋದೆ. ಬಯಾಪ್ಸಿ ಮಾಡಿ ಎಲ್ಲ ನೋಡಿದರು, ಏನೋ ಸಿಂಪ್ಟಮ್ಸ್ ಇದೆ, ನೀವು ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನನಗೆ ಆವಾಗ ಒಂದು ಸ್ವಲ್ಪ ಭಯ ಆಯಿತು, ಆದರೂ ಏನು ಮಾಡಲಿಕ್ಕಾಗಲ್ಲ. ಹೋಗಿ ಡಾಕ್ಟರ್ ಹತ್ರ ಹೋದೆ. ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು. ನರ್ಸ್ಗಳೆಲ್ಲ ಒಳ್ಳೆ ಚೆನ್ನಾಗಿ ಮಾತಾಡಿದರು, ಏನು ಭಯಪಡಬೇಡಿ, ಏನೂ ಆಗಲ್ಲ ಅಂತ ಹೇಳ್ಕೊಂಡು ಅವ್ರು ಸ್ವಲ್ಪ ಧೈರ್ಯ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ, ಇದೆ ಎಲ್ಲ ಕಾಯಿಲೆನೂ ಬರೋದಿಲ್ಲ, ಅದ್ರ ಜೊತೆಗೆ ಇದು ಒಂದು ಅಂತ ಹೇಳ್ಕೊಂಡು ಸುಮ್ಮನೆ ಹಾಗೆ ಸ್ವಲ್ಪ ಧೈರ್ಯ ತಗೊಂಡೆ. ಅಂದರೆ ಈ ಇದಕ್ಕಂತೂ ತುಂಬ ಧೈರ್ಯ ಬೇಕು, ಏನೂ ಆಗಲ್ಲ ಅಂತ ಹೇಳ್ಕೊಂಡೇ ನಾವು ಅದನ್ನು ಇದು ಮಾಡಬೇಕು. ನಾವು ಅದರಿಂದ ಧೈರ್ಯಕ್ಕೆ ಇಟ್ಬಿಟ್ರೆ ನಮಗೆ ಅದು ವಾಸಿ. ನಮಗೆ ಡಾಕ್ಟ್ರದ್ದು ಒಂದು 50% ಇದ್ದರೆ ನಮ್ಮ ಎಫರ್ಟು ಒಂದು 50% ಇರಬೇಕು. ಹಾಗಾದರೆ ನಾವು ತುಂಬ ಧೈರ್ಯದಲ್ಲಿ ಇರಬೇಕು. ಮತ್ತು ಎಲ್ಲರಿಗೂ ಆ ಥರ ಬಂದವರಿಗೂ ಕೂಡ ನಾವು ಹೇಳಬೇಕು, ನೀವೇನು ಆಗೋದಿಲ್ಲ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಇದ್ದರೆ ಖಂಡಿತ ಇದಾಗುತ್ತೆ. ನಮ್ಮ ರಿಲೇಷನ್ 4th ಸ್ಟೇಜಿಗೆ ಹೋಗಿ ಕೂಡ ಚೆನ್ನಾಗಿದ್ದಾರೆ. ಈಗಲೂ ಕೂಡ 22 ವರ್ಷ ಆಯಿತು, ಅವರು ಕೂಡ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅದರಿಂದಾಗಿ ಅದೇ ಸಿಂಪ್ಟಮ್ಸ್ ಏನಂದ್ರೂ ಗೊತ್ತಾಯ್ತು ಅಂತ ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇದರಿಂದ ನಿಜವಾಗಿ ಮುಕ್ತಿ ಪಡ್ಬೋದು ಅಂತ ನನ್ನ ಅನಿಸಿಕೆ, ನನಗೆ ಸ್ವಂತ ಅನುಭವ. ಮತ್ತು ಎಲ್ಲರೂ ಒಂಥರ ಇದು ಮಾಡ್ತಾರೆ, ಇದು ಬಂದುಬಿಟ್ಟಿದೆ, ಅದು ಬಂದುಬಿಟ್ಟಿದೆ, ಈ ಕಾಯಿಲೆ ಸತ್ತೋಗ್ತಾರೆ, ಅದಕ್ಕೆಲ್ಲ ಕಿವಿನೇ ಕೊಡೋದು ಬೇಡ, ಯಾರ ಮಾತಿಗೂ ಕಿವಿ ಕೊಡೋದು ಬೇಡ. ನಮ್ಮ ಇದನ್ನು ನಾವು ನಮಗೆ ಬಂದ ಕಷ್ಟನ ನಾವು ಇದು ಮಾಡಿಕೊಂಡು ಧೈರ್ಯವಾಗಿದ್ದರೆ ಖಂಡಿತ ಈ ರೋಗದಿಂದ ಮುಕ್ತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ.